ನೀಡಿದಂತಹ ಶ್ರೀ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಒಂದು 10 ರಿಂದ 15 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯಮಾಡಿ ಎಲ್ಲರೂ ಸಮಾಧಾನವಾಗಿ ಕೂತ್ಕೋಬೇಕು. ಈಗ ಶ್ರೀ ಸ್ವಾಮಿಗೌಡರು, ರಾಜ್ಯ ರೈತ ಸಂಘ ಯುವ ಘಟಕದ ಅಧ್ಯಕ್ಷರು, ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಾದ ನಂತರ ಪ್ರಗತಿಪರ ರೈತರಿಗೆ ಕೃಷಿಕ ಸಮಾಜದಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಾದ ನಂತರ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು. ಈಗ ಸ್ವಾಮಿಗೌಡರು ಮಾತನಾಡಿದ್ದಾರೆ. ಎಲ್ಲರಿಗೂ ರೈತ ದಿನಾಚರಣೆ ಶುಭಾಶಯಗಳೊಂದಿಗೆ ಇವತ್ತಿನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ, ಏಕೆಂದರೆ ಒಬ್ರಿಗೆ ಹೇಳೋಕ್ಕೆ ಟೈಮ್ ಆಗುತ್ತೆ, ಸಮಯ ಆಗಿರೋದ್ರಿಂದ ಎಲ್ಲರಿಗೂ ಹೊಂದಿಸಿ ಈ ಜಾಗವನ್ನು ಕೊಟ್ಟಂಥ ಏನು ರೈತ ದಿನಾಚರಣೆಯ ಒಂದು ಕಾರ್ಯಕ್ರಮ ಸಿಂಪಲ್ಲಾಗಿ ನಾವು ಹೇಳ್ಬೇಕು ಅಂದರೆ, ಮೊದಲು ಅಲ್ಲಲ್ಲೇ ಕೂತ್ಕೊಂಡು ಮಾಡ್ಕೋತಿದ್ರು ನಮ್ಮ ಮೊದಲರೆಲ್ಲ. ಈಗ ಒಂದು 2-3 ವರ್ಷದಿಂದ ಏನು ಮಾಡೋದು ಅಂದರೆ, ರಾಜಕೀಯದಾದರೆ ಹೇಳ್ದಂಗೆ ಅವರು ಬೇಕಾದಂಗೆ ಮಾಡ್ಕೊತಾರೆ ಎಲ್ಲೆಲ್ಲಿ ಬೇಕು ಅಂತ. ನಾವು ಬೇಡ, ನಾವು ರೈತರು ಅಂತ ಆಗ್ಬಿಟ್ಟಿದ್ದೀವಿ, ಹುಟ್ಟುಬಿಟ್ಟಿದ್ದೀವಿ, ರೈತ ಸಂಘದ ರೈತರಾಗಿ ಹುಟ್ಟುಬಿಟ್ಟಿದ್ದೀವಿ. ನಾವು ರೈತರು ಅನ್ನೋದಕ್ಕೆ ನಾಚಿಕೆ ಬರ್ತಾರೆ ಕೆಲವರು. ಆದರೆ ನಾನು ಮಾತ್ರ ರೈತ ಅನ್ನೋದಕ್ಕೆ ಪಡ್ತೀನಿ. ನಮಗೆ ಸ್ವತಂತ್ರ ಇದೆ, ಆದರೆ ಬೆಲೆ ಇಲ್ಲ, ಅದೊಂದು ಸಮಸ್ಯೆ. ನಮ್ಮ ಮೇಡಮ್ ಒಂದೇ ಒಂದು ಹೇಳಿದ್ರು, ರಾಗಿಗೆ ಮಾತ್ರ ಬೆಲೆ ಹೇಳಿದ್ರು ಹೊರತು ಜೋಳದ್ದು, ಶುಂಠಿದ್ದು, ರಾಗಿಕಾಯಿ ಇದೇನು, ಬಾರಕಾಯಿ ಇದೇನು ಹೇಳಿಲ್ಲ. ಇರಲಿ, ನಮ್ಮ ತೋಟಗಾರಿಕೆ ಇದೇ ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ. ಇದೇ ವಿಚಾರವಾಗಿ ಇವತ್ತು ಯಾಕೆ ಈ ಸ್ಥಳದಲ್ಲಿ ಆರಿಸ್ಕೊಂಡು, ಇದು ರಾಜಕೀಯ ಥರದಲ್ಲ, ಇದು ಯಾಕೆ ಆರಿಸ್ಕೋಬೇಕು? ಏನು ಅಂದರೆ, ನಾವು ಒಂದು ಕಾಡು ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಹೋಗಿ ಅಲ್ಲಲ್ಲೇ ಕೂತ್ಕೊಂಡು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ? 100-150 ಜನ ಬರ್ತಾರೆ, ಉಣ್ಕೋತಾರೆ, ಕಿತ್ಕೋತಾರೆ, ಕೊಂಡಿರ್ತಾರೆ. ಏನು ಎತ್ತಾಡಿ ಕೂರಕ್ಕಲ್ಲ. ಇಲ್ಲೂ ನಮಗೆ ಕೂರ್ಸೋದೇ ಕಷ್ಟ ಆಗೋದು. ಇನ್ನೊಂದು 10 ನಿಮಿಷ ಮುಗಿಸ್ಬಿಡ್ತೀವಿ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಾವೇ ಒಂದು ಸೆಲೆಕ್ಟೆಡ್ ಮಾಡಿ, ಮುಖ್ಯವಾಗಿ ನಮಗೆ ಈ ಜಾಗ ಕೊಟ್ಟಂಥ ನವೀನ್ ಗೌಡ್ರವ್ರಿಗೆ ಹಾಗೂ ನಮ್ಮ ಪ್ರಕಾಶ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಿ. ಇವತ್ತು ಜಾಗ ಕೊಟ್ಟಿದ್ದಾರೆ, ಅವ್ರನ್ನ ನಾವು ವೆಲ್ಕಮ್ ಮಾಡಿಲ್ಲ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಅದು ನನ್ನ ಆತ್ಮ ಸಾಕ್ಷಿಯಾಗಿ ನಾನು ಹೇಳ್ತಾ ಇರೋದು. ಯಾಕೆ ಜಾಗನೇ ಕೊಟ್ಟಿಲ್ಲ, ನಾವೆಲ್ಲಿ ಮಾತಾಡ್ತಿದ್ವಿ, ಬರೀ ಮೇಲೆ ಮಾತಾಡ್ಕೊಂಡು ಹೋಗ್ತಿದ್ವಿ. ಈಗ ಮಾತಾಡ್ಬಿಟ್ಟವ್ರೆ. ಈಗ ಮಾತಾಡೋದ್ರೆ ಯಾರ್ದು ತಲೆಗೆ ಇಟ್ಕೊಳಕ್ಕೆ ಆಯ್ತಾಯಿಲ್ಲ. ಅರ್ಧ ಇಟ್ಕೊಂಡು ಒಂದು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಬೇರೆ ಕಡೆ ಚಿಂತೆ, ಬೇರೆ ಕಡೆ ಯೋಚನೆ. ನಮ್ಮ 25 ಸಮಸ್ಯೆ. ನಾವು ಅಧಿಕಾರಿಗಳು ಮಾತ್ರ ನೋಡಿ ಯಾಕೆ ವಾತಾವರಣದಲ್ಲಿ ಇಟ್ಟಿದ್ದೀವಿ ಅಂದರೆ, ನೋಡಿ ಇಲ್ಲೇ ನೀವು ನೋಡ್ಕೊಳ್ಳಿ, ಕಾಫಿನೂ ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ. ಈ ಕಡೆ ಎಂತೆಂಥ ಗಿಡ ಹಾಕಿದ್ರು. ನಾನು ಒಂದ್ಸರಿ ಮೊದಲೆಲ್ಲ ಫಸ್ಟ್ ಯೋಚನೆ ಮಾಡಿ, ಒಂದು ದಿವಸ ತಾಳ್ಮೆ ತಗೊಂಡು ಒಂದು ಅರ್ಧ ಗಂಟೆ 2 ಗಂಟೆ ಯೋಚನೆ ಮಾಡುವಷ್ಟು ಫಸ್ಟ್ ಕಲಿತೀವಿ. ಯೋಚನೆ 100 ಜನ ಬೇಡ ನಮಗೆ. 100 ಜನ ಏನು ಮಾಡೋಕ್ಕೆ, 50 ಜನ ಸಾಕು, 20 ಜನ ಸಾಕು. ಇದೇ ವಿಚಾರವಾಗಿ ಈ ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಂಡು ಮುಂದಿನ ಸಾರಿಗೆ ಬೆಟ್ಟದೂರ ಭಾಗದಲ್ಲಿ ಮಾಡೋಣ, ಕಳೆದ ಸರಿ ಜವರಗುಡ ತೋಟದಲ್ಲಿ ಮಾಡಿದ್ದು ಅಂತೇಳಿ ನಾವೆಲ್ಲ ನಿಂತ್ಕೊಂಡು ಏನೋ ಒಂದು ರೈಸ್ಕ್ ಮಾಡೋಣ, ಎಲ್ಲ ಮಹಿಳೆಯರಿಗೆ ಒಂದು ಇದು ಬರಲಿ ಅಂತೇಳಿ. ಅದೇ UMS ಕಡೆಯಿಂದ ಶಾಲೆ ಹೆಂಗೆ ತಗೊಳ್ಳೋದು, ಅವ್ರು ಹೇಳ್ದಂಗೆ ನಾವು ಹೇಳ್ತಿದ್ದೆ, ಶಾಲೆ ಹೆಂಗೆ ತಗೊಳ್ಳೋದು ಇದ್ರ ವಿಚಾರವಾಗಿ ಹೇಳೋಣ. ಒಂದು 4 ಜನ ತಿಳಿಸೋಣ. ಹುಟ್ಟುಬಿಟ್ಟಿದ್ದೀವಿ, ಮನುಷ್ಯರಾಗಿ ಹುಟ್ಟಿದ್ದೀವಿ, ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ಯಾವಾಗ ಗೊತ್ತಿಲ್ಲ. ಇರುವಾಗ ಒಂದು 2 ಜನ ಹೇಳ್ಬಿಟ್ಟು ಸತ್ತೋಗ್ಬಿಡೋಣ ಅಂತ ಯೋಚನೆ ಮಾಡಿಕೊಂಡು, ನಮಗೆ 150 ವರ್ಷ ಆಯಸ್ಸಿಲ್ಲ, ಇರೋದು 60-70 ವರ್ಷ. ಆದರೆ ಈ ವಾತಾವರಣದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಹೆಲ್ತಿಯಾಗಿರ್ತದೆ ಅಂತ ನನ್ನ ಆಲೋಚನೆ ಮಾಡಿಕೊಂಡು ಮಾಡ್ತಾಯಿದ್ದೆ. ನಮ್ಮ ಮೇಡಮ್ ಶಾಲೆ ಮಾಡಿಬಿಟ್ಟು ಹೋಗೋದಾಯಿತು. ಅವ್ರಿಗೇನಾದ್ರು ಗೊತ್ತಲ್ಲ, ಅವ್ರಿಗೆ ಕೇಳೋರಿಗೆ ಹೇಳ್ಬಿಟ್ಟು ಒಂದು ಸಿಂಪಲ್ಲಾಗಿ ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಿತ್ತು. ಆದರೆ ನಾವು ಬೇಡ ಅಂತ ಮಾಡಿದ್ವಿ. ಇಲ್ಲಿ ಎಲ್ಲೆಲ್ಲ ಹಾಕ್ಕೊಂಡು ಏನೋ ಮಾಡ್ಕೊಂಡಿದ್ರು. ಪಾಪ ಕಷ್ಟದಲ್ಲಿ ಮಾಡಿದ್ರು ಇಲಾಖೆಯವರು. ಏನು ರೈತ ದಿನಾಚರಣೆಯಲ್ಲಿ ನಾವು ಫಸ್ಟ್ ಏನಾಗಬೇಕು ಹೇಳಿ, ನಾವು ಮನುಷ್ಯರಾಗಬೇಕು. ಫಸ್ಟು ಒಳ್ಳೆಯರಾಗಬೇಕು, ನ್ಯಾಯದ ಬದುಕೋದು ಕಲಿಬೇಕು. ಜಾತಿ ರಾಜಕೀಯ ಫಸ್ಟ್ ಬಿಡಬೇಕು. ಇವೆರಡು ಬಿಟ್ಟರೆ ಜಾತೀಯತೆಗೆ ನಾವಿದ್ದಾಗ ನಾವು ರೈತರು ಅಂತ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ನಾವು ಮಾತ್ರ ಬದುಕಿಸ್ಬೇಕು. ಏನು ಮಾಡಬೇಕಪ್ಪ? ಇವತ್ತು ಇಲಾಖೆಯಲ್ಲಿ ಬೇಕಾದಷ್ಟು ಸವಲತ್ತುಗಳಿದ್ದಾವೆ. ಹೇಳ್ತಾರೆ, ಕೇಳ್ತೀವಿ, ಓದಿರ್ತೀವಿ ಅಷ್ಟೇ. ಊಟ ಕೊಟ್ಟು ಸಾಕು, ಹೊಟ್ಟೆ ಅಂತ ಒಬ್ಬಿಟ್ಟು ಮಾಡಿಸಿ ಅಂತ ಹೇಳ್ತೀವಿ, ಇರಲಿ ಮಾಡೋಣ. ಯಾವಾಗಲೂ 5 ಲಕ್ಷ ಅಂತಂದ್ರೆ 50 ಲಕ್ಷ ಗಂಟೆ ಕೋಟಿಗಂಟು ಮಾಡ್ಕೊಳ್ಳೋರು ಯಾರೋ ಮಾಡ್ಕೊಂಡು ಹೋಗ್ತಾರೆ. ನಾವು ನೋಡ್ತೀವಿ, ಪಿಕ್ಚರ್ ನೋಡಿ, ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೋಗ್ತಿದ್ವಿ. ಅದ್ರ ಸಲುವಾಗಿ ಇವತ್ತು ಏನಾಗಿದೆ ರೈತರಲ್ಲಿ, ನಮ್ಮ ಸಂಘ ಸಂಸ್ಥೆಗಳು ಮಾಡೋದು ಹೇಳ್ತಾರೆ ಹೋಗೋದಕ್ಕಿಂತ ನಾವು 10 ಜನ ಅಥವಾ 20 ಜನ ಒಂದು ಗುಂಪು ಮಾಡ್ಕೊಳ್ಬೇಕು. ರೈತ ಶಕ್ತಿಯಿಂದ ಗುಂಪು ಮಾಡ್ತಾರೆ. 20 ಜನ ನಾವು ಟ್ಯಾಕ್ಟರ್ ಮಾಲೀಕರಾಗ್ಬೋದು. ಇನ್ನು ಬರುವ 20 ಜನ ತಗೊಂಡು 20 ಥರದ ಇಂಪ್ರೂವ್ಮೆಂಟ್ಸ್ ತಗೋಬೋದಾ? ಒಬ್ಬ ಒಂದೊಂದು ತಗೊಂಡ್ರೆ ಎಲ್ಲ ಥರದ ನಾವು ಉಪಯೋಗಿಸ್ಕೋಬೋದು. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಪ್ರತಿಯೊಬ್ಬರು 20 ಜನ ಪರ್ಚೇಸ್ ಮಾಡೋಕ್ಕಾಗುತ್ತಾ?
ಇದನ್ನ ನಾವು ಫಸ್ಟ್ ಕಲಿಬೇಕು. 10 ಜನ ಸೇರಿಕೊಂಡು 10 ಜನ ಟ್ರ್ಯಾಕ್ಟರ್ ತೊಗೊಂಡಿರ್ತೀವಿ, 10 ಜನ ಸಂಘ ಮಾಡಿಕೊಂಡು 10 ಥರ ಇಂಪ್ಲಿಮೆಂಟ್ಸ್ ತಗೊಳ್ಳೋದು. ನಾವು ಇವತ್ತು ಮೊದಲಂಗಲ್ಲ ದಿವಸ ಬಂದು ಡೀಸೆಲ್ ಹೊತ್ಕೊಂಡು ಕಾಯ್ತಿದ್ರು, ಈಗ ಹಂಗೆ ಕಾಯಕ್ಕಲ್ಲ. ಈಗೇನಾಗಿದೆ ಅಂದರೆ ನಾವು 10 ಜನ ಒಂದೊಂದು, ಒಬ್ಬ ಜೋಳ ಹೊಡೆಯೋದು, ಒಬ್ಬ ಹ್ಯಾರೋ, ಒಬ್ಬನ ಬಾಳೆ ಕಟ್ ಮಾಡೋದು, ಒಬ್ಬನ ಗುಂಡಿ ತೆಗೆದು ತಕೊಂಡಾಗ ಪ್ರತಿಯೊಬ್ಬರು ಉಪಯೋಗಿಸ್ಕೋಬೋದು ಅಂತ ನನ್ನ ಅನಿಸಿಕೆ. ಅದು ನಿಮಗೇನು ಗೊತ್ತಾಗ್ತಿಲ್ಲ. ನಾವು 10 ಜನ ಒಗ್ಗಟ್ಟಾಗಿರ್ತೀವಿ, ಒಗ್ಗಟ್ಟಾಗಿ ಅದೊಂದಿದೆ. ಎರಡನೇದಾಗಿ 20 ಜನ ಸೇರಿಸಿ ನಾವು ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಕೊಂಡು ರೈತ ಶಕ್ತಿ ಅಂತ ಗುಂಪು ಮಾಡ್ಕೊಂಡು ನಾವು ಎಲ್ಲ ಇಲಾಖೆಗೆ ಹೋಗಿ ಒಂದೊಂದು ಮಾತಾಡ್ಕೊಂಡಾಗ ನಮಗೆ ಯಾವ್ದಾದ್ರು ಬೆನಿಫಿಟನ್ನು ತಲುಪಿಸ್ಕೊಡೋದು ನನ್ನ ಅಧ್ಯಯ. ಒಗ್ಗಟ್ಟಾಗಿರ್ಬೇಕು 20 ಜನ. ಉಳಿತಾಯ ಮಾಡೋದ್ರಿಂದ ಬ್ಯಾಂಕಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು 20 ಜನ ಸೇರಿ ಒಂದು, ಇವತ್ತು ನೋಡಿ 30 ಜನ ಮಹಿಳೆಯರ ಜೊತೆ ಆದರೆ ಇದ್ರೂ ಒಂದು ಕೊಡ್ತಾರೆ. ಇವತ್ತು ನಮ್ಮ ಮೈಸೂರು ಭಾಗದಲ್ಲಿ DC ಮೀಟಿಂಗ್ ಹೋಗಿದ್ದವ್ರು ರಾಗಿ ಕೇಂದ್ರದಲ್ಲಿ ಆ DC ಹೇಳ್ತಿದ್ರು ದೊಡ್ಡ ಮಿಷನ್ನು ಕೊಡ್ತಾರೆ, 17-14 ಲಕ್ಷ ಕೊಡ್ತಾರೆ. ನಮ್ಮ ಪಿರಿಯಾಪುರಕ್ಕೆ ಒಂದು ಸ್ಯಾಂಕ್ಷನ್ ಆಗಿದೆ, ಒಂದು ಸ್ಯಾಂಕ್ಷನ್ ಆಗಿದೆ. ಎಲ್ಲ ತಾಲೂಕು ಒಂದೊಂದು ದೊಡ್ಡ ಮಿಷನ್. ತಮಿಳ್ನಾಡಲ್ಲೇ ಮಾತ್ರನಾ, ಇನ್ಯಾರು ಬದುಕೋಕಿಲ್ಲ ನಮ್ಮ ಕರ್ನಾಟಕದಲ್ಲಿ ಇಲ್ವಾ? ಅದು ಸಲ ಅಂಥ ಮಿಷನ್ಗಳು ಉಪಯೋಗಿಸ್ಕೊಳ್ಳೋದ್ರಿಂದ, ನಾವು ಮೆಕ್ಯಾನಿಸಮ್ ಕಲಿಯೋದ್ರಿಂದ, ನಾವು ಗುಂಪನ್ನ ಮಾಡಿಕೊಂಡು ನಾವು ಸಂಘ ಸಂಸ್ಥೆ ಉದ್ಧಾರ ಮಾಡಿಕೊಂಡು ರೈತರು ಉದ್ಧಾರ ಆಗೋದು. ನಮಗೆ ಸ್ವತಂತ್ರ ಇದೆಯಪ್ಪ. ನಮಗೆ ಇವತ್ತಿಲ್ಲಿ ಕೂತ್ಕೊಳ್ಳೋದು ಯಾರು ಕೇಳೋದಿಲ್ಲ. ಇವ್ರಿಗೆ ಅಧಿಕಾರ ಮಾಡಲೇಬೇಕು. ಇವತ್ತು ಇನ್ನೊಬ್ಬರು ಮಾಡಬೇಕು. ಭಾನುವಾರ ರಜಾ, ಶನಿವಾರ ಆಫು, ಸೆಕೆಂಡ್ ಸಂಡೇ ಆಫು, ಹಬ್ಬ ಆಫು. ನಮ್ಗೆ ಆಫೇ ಇಲ್ಲ. 24 ದುಡಿಯೋದೇ. ಒಂದು ದಿವಸ ನಾವು ಕೂತ್ಕೊಳ್ಳೋ ನಿಮ್ದಾಗಿ ಯಂತ್ರವ ನಾವು ಟ್ಯಾಕ್ಟ್ರು ಯಂತ್ರ ಡೀಸೆಲ್ ಹಾಕೊಂಡು ಹೋಗ್ತಾರೆ. ಹಂಗಾಗಿದೆ ನಮ್ಮ ಜೀವನ. ಟ್ಯಾಕ್ಟ್ರಿಗೆ ಡೀಸೆಲ್ ಹಾಕಿದ್ರೆ ಓಡ್ತೀವಿ, ಕೆಟ್ಟದ ಒಂದ್ಸಲ ಮಾತಾಡ್ತೀವಿ, ಅಲ್ಲೇ ಅಂಗಡಿಯಲ್ಲಿ 50 ಪೈಸೆ ಮಾತಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಜೀವನ ಆಗಿದೆ. ಅದು ಬೇಡ. ನಾವು ಒಗ್ಗಟ್ಟಾಗಿನೆಲ್ಲ ನಾವು ಒಂದು 20 ಜನ ಒಂದು ಸಂಘಟನೆ ಮಾಡಿಕೊಂಡು ಗುಂಪು ಮಾಡಿ 20 ಜನ ಮಾಡಿ. ಎರಡನೇದಾಗಿ ತರಬೇತಿ ಕೇಂದ್ರಗಳಿದ್ದಾವೆ. ನಾಗನಹಳ್ಳಿ ಕೇಂದ್ರದಲ್ಲಿ ಹೇಳ್ದಂಗೆ ನಾಗನಹಳ್ಳಿ ಕೇಂದ್ರದಲ್ಲಿ 30 ಜನಕ್ಕೆ ಉಚಿತ ತರಬೇತಿ ಕೊಡ್ತಾರೆ. ಊಟ ತಿಂಡಿ ಹಾಸಿಗೆ ನೋಡಿ ಹೆಂಗವೆ ಅಂತ ನೋಡ್ಬೇಕು. ನೀವು ಹೋಗಿ, ನಾನು ಕರ್ಕೊಂಡೋಗಿದ್ದೀನಿ. ನೀವು ಒಂದ್ಸರಿ ಹೋಗ್ಬಿಟ್ಟು ನೋಡ್ಬಿಟ್ಟು ಶಾಲೆ ಹೋಗ್ಬಿಟ್ಟು ಅಲ್ಲಿ ಇರೋಕ್ಕಿಲ್ಲ. ಅವ್ರು ಒಳ್ಳೆ ಊಟ ಕೊಡ್ತಾರೆ. ಕೋಳಿ ಸಾರು ಕೊಟ್ಟರು ಇರಲಿಲ್ಲ, ಹಂಗೆ ಕೊಡ್ಬಂದ್ರು. ಅಲ್ಲಿ ಹೋಗಿ ನಿಮ್ಮ ಏನು ನಾವೊಂದು ಕಾನ್ಸೆಪ್ಟ್ ಹೇಳ್ದಂಗೆ ನಾನೊಂದು ಗುರಿ ಇಟ್ಕೋಬೇಕು. ನಾವು ಗುರಿ ಇಟ್ಕೋಬೇಕು ಅಂದರೆ ನಾನು ಅವ್ನು ಹಾಕ್ಬಿಟ್ರೆ ಈ 10 ಹಾಕಿದ್ರೆ ಬೆಲೆ ರೇಟ್ ಆಗ್ಬಿಟ್ಟು ಕಡಿಮೆ ಓಡಿಸ್ಬೇಕಲ್ಲ, ಅದು ಹಾಕಲೇ ಬರ್ದು ಅವ್ನು ಹೇಳೇ ಬರ್ದು ಅಂತಾರೆ. ಇದು ನಾವು ಫಸ್ಟ್ ವರ್ಷಬಿಡು. ನಾನು ತಾಳು ಬಾಳೆ ಆ ಕಲ್ಲಂಗಡಿ ಹಾಕಿದ್ರೆ ರೇಟ್ ಡೌನ್ ಇತ್ತು, ಅವ್ನು ಹಾಕ್ಬಿಟ್ರೆ ಅವ್ನು ಹೇಳೋದೇ ಬಿಡ ನಾನು ಹಾಕಿಬಿಡ್ತೀನಿ ಅಂತ. ಹೇಗೆ ಯಾವಾಗಲೂ 10 ಜನ ಇದ್ದಾಗ ಮಾರ್ಕೆಟಿಂಗು 10 ಲಕ್ಷದಲ್ಲಿ ನಮ್ಮ ಹತ್ರ ಬರ್ತದೆ. ಜಾಸ್ತಿ ಇದ್ದಾಗ ಕ್ವಾಲಿಟಿ ಕ್ವಾಂಟಿಟಿ ಬೆಳೆದಾಗ ಉತ್ತಮವಾದಾಗ ನಮ್ಮ ಹತ್ರಕ್ಕೆ ಮಾರ್ಕೆಟ್ನವ್ರು ಹುಡುಕೋಬರ್ತಾರೆ. ನಮ್ಮ ಹತ್ರ ಪಳ್ಕ ಮಾಡಿಕೊಂಡು ತಗೊಂಡೋಗ್ಬಿಟ್ಟು ಮಾಡ್ತೀವಿ. ಈ ಮಾರ್ಕೆಟಿಂಗ್ ಸೊಸೈಟಿಲಿ ಸರ್ಕಾರದಲ್ಲಿ ಏನು ಮಾಡಬೇಕು ಅಂತ ಫಸ್ಟು ಮಾರ್ಕೆಟಿಂಗ್ ಮಾಡಬೇಕು. RMC ಕಟ್ಟೋರೇ ಹೊರತು ದಯವಿಟ್ಟು ಯಾರೂ ಅದು ಗಮನ ಇಲ್ಲ. ಬಂದಿದ್ದ ದುಡ್ಡಲ್ಲಿ ಅಲ್ಪ ಸ್ವಲ್ಪ ಇಸ್ಕೋತಾರೆ, ಅವರು ಸೀಲ್ ಹಾಕಿ ಕೊಡ್ತಾರೆ, ಹೋಗ್ತಾ ಇರ್ತಾರೆ. ನೋಡಿ ಜೋಳದ ಕತೆ ನಮ್ಮ ಕತೆ ಸ್ಟ್ರೈಕ್ ಹಾಕಿಬಿಡ್ಬೇಕು. ನಾವು 1800 ರೂಪಾಯಿ ಕೊಟ್ಟು 1750 ರೂಪಾಯಿ NKಗೆ ಜೋಳ ಗೊತ್ತಾ, 3 kgಗೆ. ಇವತ್ತು ಮಾರ್ಕೆಟ್ ತರಕಾರಿ ಮಾರೋರ ಕಡೆ ಮಾರ್ಕೆಟಿಗೆ ತೊಂದರೆಯಿಂದ ಬೇಸಸ್ತಿ ಬೆಳಿದಂಗೆ ಆಗ್ಬಿಟ್ಟು ಹೊಗೆ ಸಾಯ್ತಾರೆ. ಅದೊಂದು ಮಾರ್ಕೆಟ್, ಹರಾಜು ಮಾರ್ಕೆಟ್ ಅಂತ ಅದು ಹೇಳ್ತಾ ಇರೋದು. ಅದು ರೇಟ್ ಕೊಡ್ತಿದೆ ಅಂತ ಹರಾಜು ಆದ್ರೆ ಆಗ್ಬೋದು, ಹೋಗ್ಬೋದು. ಅದೊಂದು ಮಾರ್ಕೆಟಲ್ಲಿ ದುಡ್ಡು ಸಿಗ್ತದೆ ಅಂದ್ಬಿಟ್ಟು ಇವತ್ತು ಕಾಫಿ ಬೋರ್ಡಲ್ಲಿ ಕಾಫಿ ಬೆಳೀತಾರೆ, ಅದೊಂದು ದುಡ್ಡು ಸಿಗ್ತದೆ. ನಮಗೆ ಬೇರೆದಕ್ಕೆ ಬೆಲೆನೇ ಇಲ್ಲ. ಜೋಳ ನೋಡಿ ಈ ಕತೆ ಮಾರ್ಕೆಟ್ ಆಗಲಿ ಬಿಡಿ, ಸರ್ಕಾರ ಒಬ್ಬರು ನೇಮಿಸಿ ಈಗ 7 ರೂಪಾಯಿ ಕೊಡ್ತಾರೆ ಅಂತ ಖುಷಿ ಪಡೋದಲ್ಲ. ಹಾಲು ಕಡೆ ಅನ್ನೋದು ಗೊತ್ತೋದು ಕತೆ. ಅದು ಕತೆ ದೇವ್ರ ಬಂದು ಗೊತ್ತು. 7 ಕಡೆ ಹಾಲು ಬಿದ್ದೋಲಿ ಮೇವು ಹಾಕಿ ಕಸ ತೆಗೆದು ಇದು ಮಾಡಿ ಎಲ್ಲ ಮಾಡಿ ಇಲ್ಲಪ್ಪ ಹಂಗೆ 20 ಲಕ್ಷ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಟ್ಬಿಟ್ಟೆ. ಫೈನಾಗಿ ಸಾಕ್ಬೋದು ಸಂಬಂಧ. ಒಳ್ಳೊಳ್ಳೆ ಹಸ ತಂದ. ಆಮೇಲೆ ಫೈನು ಅಂದ. ಕರಿತೀನಿ ಸೊಪ್ಪಿಸೋದೆ. ಹೊರಗಡೆ ಹುಷಾರಿಲ್ಲ ಒಂದು ಸತ್ತೋಯ್ತು. ಹೆಂಗೋ ಅಂದೆ ಬೀದಿ ಹೆಂಗಾಗಿತ್ತು ಹಿಂಗೆ ಕೆರೆಯೇನು ಹೆಂಗೋ ಹೊರಗಡೆ ಇನ್ನೂ ಸ್ವಲ್ಪ 2 ಸತ್ತೋದು. ಸಾಲದ ಕತೆ ಏನು ಮಾಡೋದು? ಬ್ಯಾಂಕರ್ ಬಿಟ್ಟಾರ. ನಾನು ಜಾಮೀನು ಹಾಕ್ಬಿಟ್ಟಿದ್ದೀನಿ. ಏನು ಮಾಡೋದು? ಜಾಮೂನು ತಿನ್ಬೋದು, ಈ ಜಾಮೂನು ತಿನ್ನೋ, ಆ ಜಾಮೂನು ಇನ್ನೊಂದು ಸ್ವಲ್ಪ ದಿವಸ ನೋಡ್ತೀನಿ. ಎಲ್ಲ ಹೋಗ್ಬಿಟ್ಟು ಹಾಕಲೆ ಅವನಿರ್ತಿ ಡಾಕ್ಟ್ರು ವೆಟ್ರನರಿ ಇದು ಹಲ್ಲಂಡಕ್ಕೆ ಹಂಗೆ ಮುಂಡವ ನೀವು ಹಿಂಗೆ ಆಗೋದಿಲ್ಲ. ರೈತರೇ ಮಾಡಬೇಕು. ರೈತರು ಮಾಡಬೇಕು. ಬೇರೆಯವ್ರು ಮಾಡೋಕ್ಕಾಗಲ್ಲ. ರೈತರ ಕೆಲಸ ರೈತರು ಮಾಡಬೇಕು. ಅದಕ್ಕೆ ಸಲುವಾಗಿ ದಯವಿಟ್ಟು ಮಹಿಳೆಯರಾಗಲಿ ನಿಗಡಣೆ ಬಿಡಿ. 30 ಜನ ನೀವು 3 ದಿವಸ ತಲೆ ಏನು ಹೋಗಲ್ಲ. ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಅಲ್ಲೇ ಇರ್ತದೆ. ನಿಮ್ಮ ಬದುಕಾಟ ಅಲ್ಲೇ ಇರ್ತದೆ. ಗಂಡದರು ಅಲ್ಲಿ ಈಗ ಏನಾಗಿದೆ ಸರ್ಕಾರಕ್ಕೆ ಗೊತ್ತಲ್ಲ, ಊರವ್ರಿಗೆ ಇದು ಮಾಡವ್ರೆ. ಬಾಕಿ ಮಾರ್ಕೆಟಿಂಗ್ ಇಲ್ಲ. ಇದಂತೂ ಇಷ್ಟು ಮಾಡಬೇಕು ಅಂತ ಮಾಡಿದ್ದಾರೆ. ಅದು ಇದು ಬೇಕು ಅವ್ರಿಗೆ ಕಮಿಷನ್ನು. ಸಬ್ಸಿಡಿ ಕೊಡೋ ಬದಲು ಯಾವಕ್ಕೆ ಕೆಲವಕ್ಕೆ ಕೊಡ್ದಾನೆ ಮಾರ್ಕೆಟಿಂಗ್ ಮಾಡಲಿ, ಬೆಲೆ ಕೊಡೋಂಗೆ ಮಾಡಲಿ. ಒಂದು 10ಕ್ಕೆ ಇಷ್ಟು ಸಪ್ಪು ತಂದರೆ ಮಾರಂಗೆ ತಗೊಂಡೋಗಂಗೆ ಮಾಡಬೇಕು ನಮಗೆ. ಅಥವಾ ಸರ್ಕಾರ ಪರ್ಚೇಸ್ ಮಾಡೋಕ್ಕೇನು ಇವ್ರಿಗೇನು ಕಾಯಿಲೆ ಜೋಳನ
ತಣ್ಣಿಕಾಳು ತಗೊಳ್ಳಿ, ಬೆಂಬಲ ಬೆಲೆ 2400 ರೂಪಾಯಿ ಇದೆ, ತಗೊಳ್ಳಿ 2 ಹಾಳು ಬೀದ. ಅದು ಅದೇ ಕಾಲದಲ್ಲಿ ಮಾಡಿರೋದು, ಅಲ್ಲಿ 10 ವರ್ಷದಲ್ಲಿ ಮಾಡಿರೋದು 2400 ಹಾಳು ಬೀದ. ಅದಕ್ಕೂ ತಗೋತಾ ಇಲ್ಲ. ತಗೊಬಿಟ್ಟು ಒಬ್ಬ ಸೇಲ್ಸ್ಮೆನ್ ಇಟ್ಟು ಮಾರ್ಕೆಟಲ್ಲಿ ಕರೆಕ್ಟಾಗಿ ಕುಂಡಿಸ್ಬಿಟ್ಟು ತೆಗ್ದು ಹಾಕಪ್ಪ, ತೆಗ್ದು ಹಾಕಿ 100 ಮೂಟೆ ನೋಡಪ್ಪ, ಅದರಲ್ಲಿ 100 ರೂಪಾಯಿ ಕಡಿಮೆ ಕೊಡಿ, ಕೇಳಕ್ಕೆ ಅದಕ್ಕೆ ಹೊಟ್ಟೆ ಮೇಲೆ ಹೋಯ್ತದೆ ಫೀಡ್ಸ್ಗೆ. ಸಬ್ಸಿಡಿ ಮುಖಾಂತರ ಹಾಕೋಬೋದು. ಇವರು ಏನಿಲ್ಲ, ಅವ್ರಿಗೆ ಕೊಟ್ಕೊಂಡು ನಮ್ಮನ್ನು ಚಿತ್ರಹಿಂಸೆ ಮಾಡಿ ಗೋಡಿಸಿ ನಮ್ಮನ್ನು ಬೆಳೀತಾರೆ ಅಂತ ಒಂದೊಂದು ಸಾಯಿಸ್ತಾವ್ರೆ ಹೆಚ್ಚಿ. ಅದಕ್ಕೆ ಸಲುವಾಗಿ ನಾವು ಎಚ್ಚರಿಕೆ ತಗೊಂಡು 10 ಜನ 20 ಜನ ಒಂದು ಗುಂಪು ಮಾಡಿ ನಾವು ಬರುವಂಥ ಅದೇನ ದಯವಿಟ್ಟು ತಗೊಳ್ಳೋದ್ರ ಮುಖಾಂತರ ಶಾಲೆಗಳು ಫೋನ್ ನಂಬರ್ ಕೊಟ್ರಪ್ಪ, ಯಾರೋ ನಮ್ಮ ಇವರು ಎಷ್ಟು ಜನ ಮನೆ ಕಂಡ್ರೆ ಇನ್ನು ಹೋಯ್ತಿದಂಗೆ ಮಾರ್ಕೋತೀರಿ. ಹಂಗೆ ಮಾಡೋದು ಬೇಡ. ನಾನು ಹೇಳ್ದಂಗೆ ಸ್ವಲ್ಪ ನಾನು ಸ್ವಲ್ಪ ಆರ್ಥಿಕವಾಗಿ ಹೋಗೋ ಸ್ವಲ್ಪ ಕಡಿಮೆ ಮಾಡಿ ಬೇರೆ ಬೆಳೀರಿ. ಏನು ಹಾಕಲ್ಲ. ನಾವು RCC ಮನೆ ಕಟ್ಟಿಬಿಡಿ, ಏನಾಗಿದೆ ಸೀಟು ಮನೆ ಚೆನ್ನಾಗಿಲ್ವಾ, ಇಷ್ಟಲ್ಲೇ ಬದುಕೋಣ. ಬತ್ತಾ ನಮಗೆ ಬುದ್ಧಿ ಬರ್ತದೆ, ಆರೋಗ್ಯ ಹೆಲ್ತ್ ಚೆನ್ನಾಗಿರ್ತದೆ. 20 ಜನ ಒಂದು 3 ದಿವಸ 30 ಜನ ನಮ್ಮ ಹೇಳ್ದಂಗೆ 30 ಜನ ಟೂರ್ ಹಾಕೋ ಬಂದುಬಿಡಿ. ನಾಗನಹಳ್ಳಿಗೆ ಹೋಗ್ಬಿಟ್ಟು ಒಂದು ತಿರ್ಕೊಂಡು ಬಂದು ಯಾವುದೋ ಒಂದೆರಡು ಅಕ್ಕಿ ಗಿರಣಿ ಆಗ್ಬೋದು ವಿಚಾರಗಳು ಟೈಮ್ ಆಯ್ತು ಅದನ್ನು ದಯವಿಟ್ಟು ನೀವು 30 ಜನ ಹೋಗಿ 3 ದಿವಸ ನಿಮ್ಮದಾಗಿ ಒಳ್ಳೆ ಹೆಸರು ಕೊಡ್ತಾರೆ, ಊಟ ಕೊಡ್ತಾರೆ, ನಿಮ್ಮದೇ ಊಟ ಮಾಡ್ಕೊಂಡು ಬನ್ನಿ. ನಿಮ್ಗೆ ಅರ್ಧ ತಲೆ ಚೇಂಜ್ ಆಯ್ತದೆ. ಅಲ್ಲಿಗೆ ಯಾವುದು ಮಾಡಬೇಕು ಒಂದೇ ನಿರ್ಧಾರ ಮಾಡ್ಕೊಳ್ಳಿ, ಸರಿ ಆಯ್ತದೆ. ಫಸ್ಟು ಗುಂಪು ಮಾಡಿ ಒಂದು ಯಾವುದೇ ತಗೊಳ್ಳೋದ್ರೆ 10 ಜನ ಸೇರಿಸಿ 5 ಎಕರೆ ಒಬ್ಬ ರೈತ 3 ಎಕರೆ ಅನ್ಕೊಳ್ಳಿ. 10 ಜನ ಸೇರಿದ್ರೆ 30 ಎಕರೆ. 30 ಎಕರೆಲಿ 20 ಎಕರೆ ಒಳ್ಳೆ ಬೆಳೆನ ಮಾತಾಡ್ಕೋಬೇಕು ನಾವು. ನನ್ನ ಕಾಲ ನೀನು ಹೇಳಿದ್ರೆ ನಿನ್ನ ಕಾಲ ಬಿಡೋಣ. ಇದನ್ನ ಎಲ್ಲಿಗಂಟ ನಾವು ಗುಂಪು ಬರಲ್ಲ. ನಾವು ಇಲ್ಲಿ ತಿನ್ಕೊಂಡು ಏನೋ ಮಾಡ್ತಾರೆ ತಿನ್ಕೊಂಡು ಹೋಗೋದೆ. ಅದರಿಂದ ಆ ನಂಬರ್ಗಳ ತಗೊಂಡು ಈ ಮಾಹಿತಿ ಕೊಡೋರು ದಯವಿಟ್ಟು ಎಲ್ಲರನ್ನೂ ಎಲ್ಲಿ ತಗೋಬೇಕು ಗೊತ್ತಾ, ಒಂದೇ ಸರಿ ನಾವು ತೊಗೊಳಕ್ಕಾಗಲ್ಲ. ತಲೆವಳಿಕೆ ಬೇರೆ ಕಾರ್ಯಕ್ರಮ ಮಾಡೋಣ. ಯಾವಾಗಲೂ ಒಂದೊಂದಕ್ಕೆ ತಗೊಂಡು ಅಧಿಕಾರಿಗೆ 3 ದಿವಸ ಹೋಗಿ ಕೂತ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಾರ್ಕೆಟಿಂಗು ದೊಡ್ಡ ಸಮಸ್ಯೆ.